ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೋಡಿ, ನಿನ್ನೆ ಅಷ್ಟೇ CRWC ಏನು ಕಾವೇರಿ ಪ್ರಾಧಿಕಾರ ವಿಚಾರವಾಗಿ ನಿನ್ನೆ ಆದೇಶನ ಹೊರಡಿಸಿರುವಂತದ್ದು 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಅಲ್ರಿ, ನಮ್ಗೆ ಕುಡಿಯೋದಕ್ ನೀರಿಲ್ಲ, ನಮ್ಮ ರೈತರಿಗೆ ಬೆಳೆ ಬೆಳೆಯೋದಕ್ ನೀರಿಲ್ಲ, ನಿಮ್ಗೆ ನೀರ್ ಬಿಟ್ಟಾಗ ಶೇಖರಣೆ ಮಾಡ್ಕೊಳ್ದಿರಾ ನೀವು ಪ್ರತಿ ಸರ್ಕಾರ ಬದಲಾದಾಗ್ಲೂ ಕೂಡ ನಿಮ್ಮ ಪ್ರತಿಷ್ಠೆಯಾಗಿ ಕಾವೇರಿಯನ್ನ ಪ್ರತಿಷ್ಠೆಯಾಗಿ ತಗೊಂಡು ತಮಿಳಿಗರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ಈ ರೀತಿ ಖ್ಯಾತೆ ತಗೊಂಡ್ ಬರೋದು ಇದು ಖಂಡಿತವಾಗಿಯೂ ಸರಿಯಲ್ಲ. ಕಾವೇರಿ ವಿಚಾರವಾಗಿ ಈ ಘರ್ಷಣೆ ನಿನ್ನೆ ಮೊನ್ನೆಯದಲ್ಲ, ಹಲವಾರು ವರ್ಷಗಳಿಂದ ಈ ಘರ್ಷಣೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ TN ನಾರಾಯಣಗೌಡರ ಸಂಘಟನೆಯಿಂದ ಕಾವೇರಿಯ ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ನಾವು ಹೋಗೋದಕ್ಕೆ ಬಿಡೋದಿಲ್ಲ. ಇದಕ್ಕೆ ಎಂತ ಉಗ್ರವಾದ ಇವತ್ತು ಸಾಂಕೇತಿಕ ಪ್ರತಿಭಟನೆ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ. ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಾವು ಅದಕ್ಕೆ ಏನಾರ ಅನಾಹುತಗಳಾದ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ. ಸಿಎಂ ವಿಜಯ್ ಅವರು ಕೂಡ ಇದಕ್ಕೆ ಸ್ಪಂದಿಸ್ತಿಲ್ಲ, ಯಾಕೆ ಅನ್ನುವಂಥದ್ದು? ಯಾಕೆಂದ್ರೆ ಅವ್ರಿಗೆ ಅವರ ಭಾಷಾ ಅಭಿಮಾನ, ಯಾಕಂದ್ರೆ ಅವರ ತಮಿಳಿಗರನ್ನ ಮೆಚ್ಚಿಸ್ಬೇಕು. ಇಲ್ಲಿ ಯಾವ್ದು ಪ್ರಾದೇಶಿಕ ಪಕ್ಷ ಇಲ್ವಲ್ಲ, ಅದಕ್ಕೆ ಕನ್ನಡಿಗರಿಗೆ ಈ ಪರಿಸ್ಥಿತಿ. ಆದ್ರೆ ಕರ್ನಾಟಕ ರಕ್ಷಣೆಗೆ ನಾಯಕರು ನಾರಾಯಣಗೌಡರು ಇರೋವರೆಗೂ ಕೂಡ ಕಾವೇರಿ ವಿಚಾರದಲ್ಲಿ ರಾಜಿ ಇಲ್ಲ. ಏನಾರು ನಿರ್ಣಯ ತಗೊಳ್ಳಿ, ಆದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹನಿ ನೀರು ತಮಿಳುನಾಡಿಗೆ ಹೋಗಕ್ಕೂ ಬಿಡಲ್ಲ. ಅದ್ರ ಮೇಲೆ 100 ನಮ್ಮ ಮೇಲೆ ಮೊಕದ್ದಮೆ ಹಾಕಿದ್ರು ಸರಿ, 100 ಬಾರಿ ಜೈಲ್ ಬೋಧಿಸುವ ಕಾವೇರಿ ಬಿಡೋದು. ಈಗೇನು 3.5 TMC ನೀರನ್ನ ಬಿಡಬೇಕು ಅಂತ ಹೇಳಿ ಏನು ಕೇಂದ್ರದ ಕಾವೇರಿ ಪ್ರಾಧಿಕಾರದ ಒಂದು ಆದೇಶ ಏನಾಗಿದೆ, ಆ ಆದೇಶವನ್ನ ಧಿಕ್ಕರಿಸಲೇಬೇಕು. ಯಾಕೆಂದ್ರೆ ಪ್ರತಿ ಬಾರಿ ಈ ಕಾವೇರಿ ಪ್ರಾಧಿಕಾರ ಅಂತ ಹೇಳಿ ಏನ್ ಮಾಡಿದ್ದಾರೆ, ಇದರ ಆದೇಶ ರಾಜ್ಯದ ವಿರುದ್ಧವಾಗಿನೇ ಬರ್ತಾ ಇರೋದು. ಹಾಗಾಗಿ ನಮ್ಮ ಡ್ಯಾಮ್ಗಳಲ್ಲೇ ಕನ್ನಡಿಗರು ಕುಡಿಲಿಕ್ಕೆ ನೀರಿಲ್ಲ. ಸುಮಾರು 5 ಜಿಲ್ಲೆಯ ಜನ ಅದೇ ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ನಾವು ಕುಡಿಲಿಕ್ಕೆ ನೀರು ಕೇಳ್ತಾರೆ, ಅವರು ಬೆಳಿಲಿಕ್ಕೆ ನೀರು ಕೇಳ್ತಾರೆ. ಹಾಗಾಗಿ ಯಾವುದೇ ಆದೇಶ ಹೊರಬಿದ್ರೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕನ್ನಡಿಗರ ಹಿತವನ್ನ ಕಾಯಬೇಕು. ಒಂದ್ ವೇಳೆ ಕೇಂದ್ರಕ್ಕೆ ಏನಾದ್ರು ಮಣಿದು, ಈ ಪ್ರಾಧಿಕಾರಗಳಿಗೆ ಮಣಿದು ಕಾವೇರಿ ನೀರನ್ನೇನಾದ್ರು ಬಿಟ್ಟು ಕನ್ನಡಿಗರಿಗೆ ಏನಾದ್ರು ಕಾವೇರಿ ನೀರಿನ ವಿಚಾರದಲ್ಲಿ ಅನ್ಯಾಯ ಮಾಡಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕರವೇ ದಂಗೆ ಇರಬೇಕಾಗ್ತದೆ ಎನ್ನುವ ಹೋರಾಟವನ್ನ ಇವತ್ತು ಶಾಂತಿಯುತವಾಗಿ ಎಚ್ಚರಿಕೆ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮೊದಲೇ ಬೆಳೆ ಬೆಳೆಯಕ್ಕೆ ನೀರು ಇಲ್ಲದ ಸಂದರ್ಭ ಉಂಟಾಗಿದೆ. ಅವರು ಎರಡನೇ ಬೆಳೆಯಕ್ಕೆ ಕೇಳ್ತಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ನಾವು ಮೊದಲನೇ ಬೆಳೆಯಲ್ಲ, ಕುಡಿಲಿಕ್ಕೆ ನೀರಿಗೆ ತೊಂದರೆ. ಕೋಟ್ಯಾಂತರ ಸಂಖ್ಯೆ ಇರುವಂತ ಸುಮಾರು 5 ಜಿಲ್ಲೆಯ ಜನ ಇದೇ ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರೆ. ಅವರು ಪ್ರತಿದಿನ ನೀರು ಅವರಿಗೆ ಸರಬರಾಜು ಮಾಡೋದಕ್ಕೆ ತೊಂದರೆ ಆಗ್ತಿದೆ ಈಗಾಗಲೇ. ಆಗಿರುವಾಗ ತಮಿಳುನಾಡಿಗೆ ಬೆಳೆಲಿಕ್ಕೆ ನೀರು ಕೇಳ್ತಿರೋದು ಮತ್ತು ಆದೇಶಗಳು ಏನಿದಾವುದು ಅವಿಜ್ಞಾನಿಕ. ಹಾಗಾಗಿ ಆದೇಶವನ್ನ ಧಿಕ್ಕರಿಸಿ ರಾಜ್ಯ ಸರ್ಕಾರ ಕನ್ನಡಿಗರು ಮತ್ತು ಕರ್ನಾಟಕದ ಹಿತವನ್ನ ಕಾಯಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ. ಒಂದು ವೇಳೆ ರಾಜ್ಯ ಸರ್ಕಾರದ ಮಾತಿಗೆ ಮನ್ನಣೆ ಕೊಟ್ಟು ಕೇಂದ್ರಕ್ಕೆ ಏನಾದ್ರೂ ಮಾತಿಗೆ ಮನ್ನಣೆ ಕೊಟ್ಟು ರಾಜ್ಯ ಸರ್ಕಾರ ನೀರು ಬಿಟ್ಟಿದ್ದೇ ಆದ್ರೆ ಇಡೀ ಕನ್ನಡ ಚಳುವಳಿಗಾರರ ಹೋರಾಟವನ್ನು ಎದುರಿಸಬೇಕಾಗುತ್ತೆ. ಯಾರು ಸಿಎಂ ಆದ್ರೂ ಕೂಡ ಇದೆ ತಮಿಳುನಾಡಲ್ಲಿ, ಈ ಹಿಂದೆ ಕೂಡ ಹಾಗೆ ಆಗಿತ್ತು. ಇವಾಗ ಜೋಸೆಫ್ ವಿಜಯ್ ಅವರು ಕೂಡ ಸಿಎಂ ಆಗಿದ್ದಾರೆ. ಅವರಾದ್ರೂ ಕೂಡ ಏನು ಇದಕ್ಕೆ ಬಗ್ಗೆ ತಲೆನೇ ಕೆಟ್ಟ. ತಮಿಳುನಾಡಿನ ಜನರ ಬಂಡವಾಳನೇ ಕಾವೇರಿ. ಹಾಗಾಗಿ ಈ ವಿಚಾರವನ್ನ ಕೆದಕಿ ರಾಜಕಾರಣ ಮಾಡೋದು ಅವರ ಬಂಡವಾಳ. ಹಾಗಾಗಿ ವಿಜಯ್ ಅವರು ಕೂಡ ಅದನ್ನೇ ಮುಂದುವರಿಸಿದ್ದಾರೆ. ಆದ್ರೆ ಕನ್ನಡಿಗರು ಇದಕ್ಕೆ ಬಗ್ಗೋರಲ್ಲ, ಅದನ್ನ ಹೋರಾಟದ ಮುಖಾಂತರ ಎದುರಿಸ್ತೀವಿ. ಶೇಖರಣೆ ಮಾಡಿ ಇಡಬೇಕಾದ ಸಂದರ್ಭ ಅವರು ಸಮುದ್ರಕ್ಕೆ ಬಿಡ್ತಿರುವಂತದ್ದು ಇದು ಎಷ್ಟು ಮಟ್ಟಿಗೆ ಸರಿ? ಅವರು ಎಲ್ಲಿ ಬಿಡ್ತಾರೆ ಅನ್ನೋದಲ್ಲ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಾವು ಬಿಡ್ಲಿಕ್ಕೆ ಆಗಲ್ಲ. ನಮಗೆ ಕುಡಿಲಿಕ್ಕೆ ನೀರಿಲ್ದಿರುವಾಗ ನಾವು ಅವ್ರಿಗೆ ಬೆಳಿಲಿಕ್ಕೆ ನೀರು ಕೊಡಕ್ಕಾಗಲ್ಲ. ಹಾಗಾಗಿ ನಮ್ಮ ಡ್ಯಾಮ್ಗಳು ತುಂಬಿದಾಗ ಅವ್ರಿಗೆ ನೀರು ಎಷ್ಟು ಬೇಕಾದ್ರೂ ಕೊಡ್ಲಿ. ಈಗ ನೀರಿಲ್ಲ, ಹಾಗಾಗಿ ಕೊಡೋದಿಲ್ಲ. ಅದನ್ನ ಬಿಟ್ಟು ಕೇಂದ್ರದ ಮಾತಿಗೆ ಏನಾದ್ರು ರಾಜ್ಯ ಮಾಡಿದ್ರೆ ನಮ್ಮ ಹೋರಾಟವನ್ನು ಎದುರಿಸಬೇಕಾಗತ್ತೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.